ಎಲ್ಲ ಮಾಧ್ಯಮ ಮಿತ್ರರಿಗೆ, ಟಿ ವಿ ಚಾನಲ್ ಅವ್ರಿಗೆ, ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದವ್ರಿಗೆ, ಛಾಯಾಗ್ರಾಹಕರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇವತ್ತು ಬಂದಿದ್ದೀರಾ. ಹಿರಿಯ ಪತ್ರಕರ್ತರು ಬಂದಿದ್ದಾರೆ. ಇವೆಲ್ಲ ಇಲ್ಲಿ ಬಂದು ನಮ್ಮ ಜೊತೆ ಇವತ್ತು ಈ ಸಮಯ ಕಳೀತಾ ಇರೋದು ಧನ್ಯವಾದಗಳು. ಮತ್ತು ಇವತ್ತಿನ ಒಂದು ಸಂದರ್ಭ ಏನಂದರೆ, ಇಲ್ಲಿ ತಾನ್ಯಾ ಹೋಪ್ ಅವರು ಮುಂದೆ ಬಂದು ಇವತ್ತು ಈಗಾಗಲೇ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ಭಾಷೆಯಲ್ಲೂ ಸಿನಿಮಾ ಮಾಡಿದ್ದಾರೆ. ತಾನ್ಯಾ ಹೋಪ್ ಅವರು ಇವತ್ತು ಗೌರಿ ಸಿನಿಮಾ ತಂಡಕ್ಕೆ ಅವರ ಒಂದು ಸೇರ್ಪಡೆ ಮತ್ತು ಒಂದು ಪ್ರಮೋಷನಲ್ ಸಾಂಗ್ ಕೂಡ ಮಾಡ್ತಾಯಿದ್ದೀವಿ. ಅದರ ರಿಹರ್ಸಲ್ಸ್ ನಡೀತಾ ಇತ್ತು ಇಲ್ಲಿ. ಮತ್ತು ಇದೇ ಸಂದರ್ಭದಲ್ಲಿ ಪುನೀತ್ ಅವರ ಹುಟ್ಟುಹಬ್ಬ ಮಾರ್ಚ್ 17. ಆ ಒಂದು ಸಲುವಾಗಿ ಅವರಿಗೆ ಒಂದು ಡೆಡಿಕೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಾಂಗನ್ನು, ಪುನೀತ್ ಅವರ ಸಾಂಗನ್ನು ತಾನ್ಯಾ ಹೋಪ್ ಮತ್ತು ಸಮರ್ಜಿತ್ ಲಂಕೇಶ್ ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ, ನಿಮ್ಮ ಮುಂದೆ ರಿಹರ್ಸಲ್ ಮಾಡಿದ್ದಾರೆ. ಮತ್ತು ಮಾರ್ಚ್ 17 ನಾವು ಅದನ್ನು ಕಂಪ್ಲೀಟಾಗಿ ಸಂಕಲನ ಮಾಡಿ ಅದನ್ನು ಜೊತೆಗೂಡಿಸಿ ರಿಲೀಸ್ ಮಾಡ್ತೀವಿ. ಮತ್ತು ಇದಾದ ನಂತರ ತಾನ್ಯಾ ಹೋಪ್ ಅವರ ಒಂದು ಪ್ರಮೋಷನಲ್ ಸಾಂಗ್ ಕೂಡ ನಮ್ಮ ಗೌರಿ ಸಿನಿಮಾಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು. ಮುಂದೆ ಬಂದು ನೀವು ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ, ಇನ್ಫ್ಯಾಕ್ಟ್ ಇವತ್ತು ಅವರ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆದರೆ ಇನ್ನೊಂದೇನು ಅಂತಂದರೆ, ಅವರಿಗೆ ನೀವೆಲ್ಲ ಪ್ರಶಂಸೆಯ ಮಾತುಗಳನ್ನ ಆಡಬೇಕು. ಯಾಕೆ ಅಂತಂದರೆ, ಅವರ ತಾಯಿ ಇವತ್ತು ಹಾಸ್ಪಿಟ್ಲಲ್ಲಿ ಇದ್ದರೂ ಕೂಡ ಈ ಒಪ್ಕೊಂಡಿದ್ದೀನಿ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಕಮಿಟ್ಮೆಂಟಿಂದ ಇವತ್ತು ಬಂದು ನಮ್ಮ ಜೊತೆ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು. ಮತ್ತು ಸಮರ್ಜಿತ್ ಕೂಡ ಮುರಳಿ ಮಾಸ್ಟರ್ ಮೂಲಕ 2 ವರ್ಷ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ದ. ಮುರಳಿ ಮಾಸ್ಟರು ಪಾಪ ಅವ್ರ ಶೂಟಿಂಗ್ ಸಂದರ್ಭದಲ್ಲಿ ಎಲ್ಲ ಸ್ಟಕ್ ಆಗಿದ್ರೆ ಬರ್ತಾಯಿದ್ದಾರೆ. ಅವರು ಇವನಿಗೆ ಟ್ರೈನ್ ಮಾಡಿದ್ರು 2 ವರ್ಷ. ಅವನ ಒಂದು ಥಿಯೇಟರು ಮತ್ತು ಡ್ರಾಮಾ ಗ್ರ್ಯಾಜುಯೇಷನ್ನು, ಅದರಲ್ಲಿ ಒಂದು ಪದವಿ ಪಡೆದಾದ್ಮೇಲೆ ಡ್ಯಾನ್ಸು, ಆ್ಯಕ್ಷನ್ನು ಕಲಿಬೇಕಾದ್ರೆ ಮುರಳಿ ಮಾಸ್ಟರ್ 2 ವರ್ಷ ಟ್ರೈನ್ ಮಾಡಿದ ನಂತರ ಮೋಹನ್ ಮಾಸ್ಟರ್ ಕೆಳಗೆ ಅವರ ಗರಡಿಯಲ್ಲಿ ಕೂಡ ಕಲಿತ. ಮತ್ತು ಇವತ್ತು ಇಡೀ ಸಿನಿಮಾದ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ, ಡ್ಯಾನ್ಸ್ ಡೈರೆಕ್ಷನ್ನ ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಹಲವಾರು ಸಾಂಗ್ಸ್ ಇದೆ ಸಿನಿಮಾನಲ್ಲಿ. ಆ ಎಲ್ಲ ಸಾಂಗ್ ಕೂಡ ಡ್ಯಾನ್ಸ್ ಕೊರಿಯೋಗ್ರಫಿ ಮೋಹನ್ ಮಾಸ್ಟರ್ ಮಾಡೋದು. ಮತ್ತು ಅದಕ್ಕೂ ಅಷ್ಟೇ ಇವನಿಗೆ ಒಂದು 3 ತಿಂಗಳಿಂದ 4 ತಿಂಗಳು ಅದಕ್ಕೋಸ್ಕರ ರಿಹರ್ಸಲ್ಸ್ ಮಾಡಿ ಟ್ರೈನ್ ಮಾಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನೇ ಅದನ್ನು ಹೇಳಿದ್ರೆ ಅದು ಸರಿ ಹೋಗಲ್ಲ. ನೀವು ನೋಡಿಬಿಟ್ಟು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ನನಗೆ ಸಂಪೂರ್ಣವಾದ ಒಂದು ನಂಬಿಕೆ ಇದೆ. ಮತ್ತು ಇವತ್ತು ಪುನೀತ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ವಿ ಆಲ್ ಮಿಸ್ ಹಿಮ್. ಮತ್ತು ಅದರ ಸಂದರ್ಭದಲ್ಲಿ ತಾನ್ಯಾ ಹೋಪ್ ಅವ್ರು ಮುಂದೆ ಬಂದು ಸಮರ್ಜಿತ್ತು ಮುಂದೆ ಬಂದು ಈ ಥರ ಒಂದು ಮಾಡೋಣ, ಒಂದು ಡೆಡಿಕೇಟ್ ಮಾಡೋಣ. ಪುನೀತ್ ಸರ್ ಅವ್ರಿಗೆ ಅವ್ರ ಹುಟ್ಟುಹಬ್ಬದ ದಿನ ಒಂದು ಸಾಂಗನ್ನು, ಅವ್ರ ಸಾಂಗನ್ನೇ ಡ್ಯಾನ್ಸ್ ಮಾಡಿ ಒಂದು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಎಲ್ಲ ಕಡೆನೂ ಆ ಒಂದು ಸಾಂಗ್ ರಿಲೀಸ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡೋಣ ಅಂತಂದರೆ ಒಂದು ಅದ್ಭುತವಾದ ಐಡಿಯಾ ಅಂತ ನನಗೆ ಅಂದ್ಕೊಂಡು ಇವತ್ತೆಲ್ಲ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಗೌರಿ ಸಿನಿಮಾ 90% ಶೂಟಿಂಗ್ ಆಗಿದೆ. ಅದು ಇನ್ನೊಂದು ಸರಿ ಸೇರಿದಾಗ ಅದ್ರ ಬಗ್ಗೆ ಡೀಟೇಲಾಗಿ ಗೌರಿ ತಂತ್ರಜ್ಞರು ಮತ್ತು ಆರ್ಟಿಸ್ಟು ಎಲ್ಲ ಸೇರಿ ಅದನ್ನು ಮಾಡೋಣ ಅಂತ ಇವತ್ತು. ಯಾಕಂದರೆ ದಿಸ್ ಇಸ್ ಟುಡೇ ಪುನೀತ್ ಹಾಗೂ ತಾನ್ಯಾ ಹೋಪ್ ಆ್ಯಂಡ್ ಸಮರ್ಜಿತ್ ಲಂಕೇಶ್ ಇವ್ರು 3 ಜನದ ಒಂದು ಸಮಯ ಇದು, ಅವರ ಒಂದು ಕಾರ್ಯಕ್ರಮ ಇದು ಪುನೀತ್ ಸಲುವಾಗಿ ಅಂತ ಹೇಳ್ಬೋದು. ಅಫ್ಕೋರ್ಸ್ ಸಾಂಗ್ ಬರುತ್ತೆ, ಒಂದು ಪ್ರಮೋಷನಲ್ ಸಾಂಗು. ಅದಕ್ಕೆ ರಿಹರ್ಸಲ್ಸ್ ಮಾಡ್ತಾ ಇದ್ದೀವಿ. ಇವತ್ತು ಸಿನಿಮಾ ಇರುತ್ತೋ ಇಲ್ವೋ ನೋಡಬೇಕು. ಬಟ್ ಪ್ರಮೋಷನಲ್ ಅಂತೂ ಇದ್ದೇ ಇರುತ್ತೆ. ಅದನ್ನು ಪ್ರಮೋಟ್ ಮಾಡ್ತಾಯಿದ್ವಿ. ಸಿನಿಮಾ ಸಾಂಗನ್ನೇ ಇಟ್ಕೊಂಡು ಅದನ್ನು ತಾನ್ಯಾ ಹೋಪ್ ಮತ್ತು ಸಮರ್ಜಿತ್ ಲಂಕೇಶ್ ಅದನ್ನು ಪರ್ಫಾರ್ಮ್ ಮಾಡ್ತಾರೆ. ಅದನ್ನು ಪ್ರಮೋಟ್ ಮಾಡ್ತೀವಿ. ಆ ಸಾಂಗ್ ಪ್ರಮೋಷನಲ್ ಸಾಂಗ್ ಮಾಡ್ತೀವಿ. ಯಾಕಂದರೆ ತಾನ್ಯಾ ಹೋಪ್ ಅವರು ನಿಮಗೆ ಗೊತ್ತಿದೆ, ಅದ್ಭುತವಾದ ಡ್ಯಾನ್ಸರು, ಎಕ್ಸ್ಟ್ರಾಡನರಿ ಡ್ಯಾನ್ಸರ್. ಅವರು ಈಗಾಗಲೇ ಅದ್ಭುತ ಒಂದು ದೊಡ್ಡ ಹಿಟ್ ಕೊಟ್ಟಿದ್ದಾರೆ. ಮತ್ತು ಇವಾಗಲೂ ಕೂಡ ವಿತೌಟ್ ರಿಹರ್ಸಲ್ಸ್ ಇವತ್ತು ಇದು ಪರ್ಫಾರ್ಮ್ ಮಾಡಿದ್ದವರು. ಅದು ಎಕ್ಸ್ಟ್ರಾಡನರಿ ಅಂತ. ಥ್ಯಾಂಕ್ ಯು. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ರಿಹರ್ಸಲ್ ಮಾತ್ರ ಬೇರೆ ಕಡೆ ಶೂಟ್ ಮಾಡ್ತೀರಾ? ಇದು ಪುನೀತ್ ಅವ್ರಿಗೆ ಒಂದು ಡೆಡಿಕೇಶನ್ ಇಟ್ಕೊಂಡು ಇದನ್ನು ಮಾಡಿರೋದು ಸಾಮಾಜಿಕ ಜಾಲತಾಣಕ್ಕೆ. ಯಾಕಂದರೆ ಹಲವಾರು ಯೂಟ್ಯೂಬರ್ಸ್ನ ಕೇಳಿದಾಗ ಈ ಥರ ಒಂದು ನೀವು ಮಾಡಬೇಕು ಅಂತಂದಾಗ ಒಂದು ಸಂದರ್ಭ ಹುಡುಕ್ತಾ ಇದ್ವಿ. ಪುನೀತ್ ಒಂದು ಹುಟ್ಟುಹಬ್ಬಕ್ಕಿಂತ ದೊಡ್ಡ ಸಂದರ್ಭ ಇಲ್ಲ. ಅದಕ್ಕೆ ಇದೊಂದು ಸಾಮಾಜಿಕ ಜಾಲತಾಣದಿರುತ್ತೆ. ಆದರೆ ಒಂದು ಪ್ರಮೋಷನಲ್ ಸಾಂಗ್ ಅಂತೂ ಕಂಪ್ಲೀಟ್ ಶೂಟ್ ಮಾಡ್ತಾಯಿದ್ದೀವಿ. ಬೇರೆ ಸ್ಟೇಜ್ ಲೊಕೇಶನ್? ಹೌದು, ಬೇರೆ ಲೊಕೇಶನ್ ಮಾಡ್ತಾಯಿದ್ದೀವಿ. ಇದು ಬರೀ ರಿಹರ್ಸಲ್? ಇದು ರಿಹರ್ಸಲ್. ತಾನ್ಯಾ ಹೋಪ್ ಅವರು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿದಾರಾ ಇಲ್ಲ? ತಾನ್ಯಾ ಹೋಪ್ ಅವರು ಪ್ರಮೋಷನಲ್ ಸಾಂಗ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಮುಂದೆ ಒಂದು ಸಿನಿಮಾನೂ ಮಾಡಬೇಕು ಅವ್ರ ಜೊತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀವಿ. ಪ್ರಮೋಷನಲ್ ಸಾಂಗ್ ಯಾವ ಥರ
ಅಪ್ಪು ಅವರ ಹುಟ್ಟುಹಬ್ಬದ ದಿನ ಅಪ್ಪು ಅವರ ಹುಟ್ಟುಹಬ್ಬದ ದಿನ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ರಿಲೀಸ್ ಮಾಡ್ತಾಯಿದ್ವಿ, ಡೆಡಿಕೇಟ್ ಮಾಡಿ ಗೌರಿ ತಂಡದಿಂದ, ಗೌರಿ ಸಿನಿಮಾ ತಂಡದಿಂದ. ಇಲ್ಲ, ಇದು ಫಿಲಮಲ್ಲಿರಲ್ಲ, ಬಟ್ ಫಿಲಮಲ್ಲಿ ಪುನೀತ್ ವಿಷಯನೂ ಇದೆ, ಪುನೀತ್ ಅವ್ರ ವಿಷಯನೂ ಇದೆ. ಆದರೆ ಈ ಸಾಂಗು ಅವ್ರ ಹುಟ್ಟುಹಬ್ಬಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋದು. ಬಟ್ ಸಿನಿಮಾನಲ್ಲಿ ಅಪ್ಪು ಬಗ್ಗೆ ಅವರ ಒಂದು ವಿಷಯ ಕೂಡ ಇದ್ದೇ ಇದೆ ಸಿನಿಮಾನಲ್ಲಿ. ಇಲ್ಲ, ಸಾನ್ಯಾ ಅಯ್ಯರ್ ಇವತ್ತು ಇಂಗ್ಲೀಷ್ ಹೇಳಬೇಕು ಅಂದರೆ ಟುಡೇ ಇಸ್ ಅ ಡೇ ಫಾರ್ ತಾನ್ಯಾ ವಿತ್ ಅ ಲಾಟ್ ಆಫ್ ಹೋಪ್. ನೆಕ್ಸ್ಟ್ ವಿಲ್ ಬಿ ಸಾನ್ಯಾ ವಿತ್ ಅ ಲಾಟ್ ಆಫ್ ಹ್ಯಾಪಿನೆಸ್. ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಇವತ್ತು ಸಾಕಷ್ಟು ತಾನ್ಯಾ ಅವರ ಭರವಸೆಯ ಒಂದು ದಿನ ಇವತ್ತು. ಮುಂದೆ ಸಾನ್ಯಾ ಅವರ ಖುಷಿಯ ದಿನವೂ ಇದ್ದೇ ಇರುತ್ತೆ. ಆವಾಗ ಗೌರಿಯ ಒಂದು ಸಿನಿಮಾನ ಪ್ರಮೋಟ್ ಮಾಡಬೇಕಾದ್ರೆ ಅವರು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಟುಡೇ ಇಸ್ ತಾನ್ಯಾ ಹೋಪ್. ಮುಂದೆ ಬಂದು ಅವರೇ ಒಂದು ಸಾಂಗ್ ಮಾಡೋಣ, ಒಂದು ಪ್ರಮೋಷನಲ್ ಸಾಂಗ್ ಮಾಡೋಣ, ಒಂದು ಅಪ್ಪುಗೆ ಡೆಡಿಕೇಟ್ ಮಾಡೋಣ ಅಂತ ಅಂದಾಗ ನನಗೆ ಖುಷಿ ಆಯ್ತು. ಯಾಕಂದರೆ ಅವ್ರು ಗ್ರೇಟ್ ಡ್ಯಾನ್ಸರ್, ವೆರಿ ಗುಡ್ ಡ್ಯಾನ್ಸರ್, ಹಿಟ್ ಕೊಟ್ಟರು ಅಂತ ಒಂದು ನಟಿ. ಸೊ ಅವ್ರು ಮುಂದೆ ಬಂದು ಮಾಡೋಣ ಅಂತ ಅಂದಾಗ ನನಗೆ ಖುಷಿ ಆಯಿತು. ವೈ ಡೋಂಟ್ ವಿ ಡೂ ಇಟ್, ಒಂದು ಕೊಲಾಬ್ರೇಷನ್ ಯಾಕೆ ಮಾಡಬಾರ್ದು, ತಾನ್ಯಾ ಮತ್ತು ಸಮರ್ಜಿತ್ ಸೇರಿ ಪುನೀತಿಗೆ ಯಾಕೆ ಡೆಡಿಕೇಟ್ ಮಾಡ್ಬಾರ್ದು ಅಂತ ಒಂದು ಐಡಿಯಾ ಬಂತು. ಈ ಪ್ರಮೋಷನ್ ಸಾಂಗಲ್ಲಿ ಅವ್ರು ಬರೋಲ್ಲ? ಇಲ್ಲ, ಪ್ರಮೋಷನಲ್ ಸಾಂಗಲ್ಲಿ ಅವ್ರು ಬರೋಲ್ಲ, ಬಟ್ ಸಿನಿಮಾನಲ್ಲಿದ್ದಾರೆ. ಸಾನ್ಯಾ ಈ ಕಡೆ ತಾನ್ಯಾ. ಒಳ್ಳೆ ಟೈಟಲ್ ಸರ್, ಚೆನ್ನಾಗಿದೆ ನೋಡಿ. ಅದೇ ಸಾನ್ಯಾ ತಾನ್ಯಾ. ನಿಮಗೆ ಎಕ್ಸ್ಟ್ರಾಡನರಿ ಟೈಟಲ್ ಪ್ರೋಗ್ರಾಮ್ಗೆ. ಆಮೇಲೆ ತಾನ್ಯಾ ಹೋಪ್ ಇದೆಯಲ್ಲ, ಲಾಟ್ ಆಫ್ ಹೋಪ್, ಆ್ಯಂಡ್ ಸಾನ್ಯಾ ವಿತ್ ಲಾಟ್ ಆಫ್ ಹ್ಯಾಪಿನೆಸ್. ಹೋಪ್ ಆ್ಯಂಡ್ ಹ್ಯಾಪಿನೆಸ್ ಕೂಡ ಬಂದರೆ ಚೆನ್ನಾಗಿರುತ್ತೆ. ಹೌದು, ಇವ್ರ ಜೊತೆನೂ ಕೆಲಸ ಮಾಡಿ ಖುಷಿಯಾಗಿದೆ. ಡೈರೆಕ್ಟ್ರ್ ಯಾವ ಡೈರೆಕ್ಟ್ ಮಾಡಿಸ್ತಾರೆ? ನಮ್ಮ ಅಪ್ಪನೇ ಕೇಳಬೇಕು. ಆನ್ ಸ್ಕ್ರೀನು ನಾನು ಸಾನ್ಯಾ ಜೊತೆ ಮಾಡಿರೋದಕ್ಕೆ, ಅದು ನೋಡಿರೋದಕ್ಕೆ ನಾನು ಸಾನ್ಯಾ ಜೊತೆ ಅದು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾನು ನೋಡಿದ್ರು. ತುಂಬ ಚೆನ್ನಾಗಿ ಬಂದಿದೆ. ಬಟ್ ತಾನೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಅವ್ರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಬೇರೆ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನಾನು ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಹೇಳಿದ್ದೀನಿ. ಥ್ಯಾಂಕ್ ಯು. ಇಲ್ಲಪ್ಪ, ಇಲ್ಲ, ಈ ಒಂದು ವೇದಿಕೆ ಸಮರ್ಜಿತ್ ಲಂಕೇಶ್ ಲಾಂಚ್ ಮಾಡ್ತಾ ಇರೋದು ಇವಾಗ.